ಹೆಸರಿನಲ್ಲಿ ಸುಲಿಗೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ನಡೆಸುವಂತ ಹೆಸರಿನಲ್ಲಿ ಸುಲಿಗೆಯನ್ನ ಹಾಗಾದ್ರೆ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಮಹಿಳೆಯಿಂದ 5,000 ಹಣವನ್ನ ಪಡೆದಿರುವಂತ ಆರೋಪ ಕೂಡ ಕೇಳಿ ಬಂದಿದೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಇದು. ಜೆಬಿ ನಗರ ಸಂಚಾರಿ ಪೊಲೀಸರ ವಿರುದ್ಧ ಬಹಳ ಗಂಭೀರವಾದಂತ ಆರೋಪ ಈಗ ಕೇಳಿ ಬಂದಿದೆ. 5,000 ಹಣವನ್ನ ಗೂಗಲ್ ಪೇ ಮಾಡಿಸ್ಕೊಂಡಿದ್ದಾರೆ. ನಿನ್ನೆ ದ್ವಿಚಕ್ರ ವಾಹನದಲ್ಲಿ ಮಹಿಳೆ ಬರ್ತಾ ಇದ್ಲು. ತಪಾಸಣೆಯನ್ನ ಮಾಡದೆ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ರ ಪೊಲೀಸರು. ಹಾಗಾದ್ರೆ ಕುಡಿದು ವಾಹನವನ್ನ ಚಾಲನೆ ಮಾಡ್ತಾ ಇದ್ದೀರಾ ಅಂತ ಹೆದರಿಸಿದ್ದಾರೆ. ಮೊದಲಿಗೆ 15,000ಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಪೊಲೀಸರು. ಆ ಬಳಿಕ ಗೂಗಲ್ ಪೇ ಮೂಲಕ 5,000 ಟ್ರಾನ್ಸ್ಫರ್ ಕೂಡ ಮಾಡ್ಕೊಂಡಿದ್ದಾರೆ. ಜಾಲತಾಣದಲ್ಲಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ. ಮಹಿಳೆಯ ತಂದೆಯಿಂದ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ತಮ್ಮ ಎಕ್ಸ್ ಖಾತೆಯಲ್ಲಿ ಪೊಲೀಸರನ್ನ ಟ್ಯಾಗ್ ಮಾಡಿ ಬರೆದಿದ್ದಾರೆ. ನನ್ನ ಮಗಳು ಈ ತರ ಬರ್ತಾ ಇದ್ಲು ಇಂತಿಷ್ಟು ಹೊತ್ತಿಗೆ, ಆ ಸಮಯದಲ್ಲಿ ಪೊಲೀಸರು 5,000 ರೂಪಾಯಿಯನ್ನ ಗೂಗಲ್ ಪೇ ಮಾಡಿಸ್ಕೊಂಡಿದ್ದಾರೆ, ಅದರ ಜೊತೆಗೆ ಹರಾಸ್ಮೆಂಟ್ ಕೂಡ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಕೂಡ ಆಕೆಯ ತಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಪೊಲೀಸರನ್ನ ಟ್ಯಾಗ್ ಮಾಡಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ತಪಾಸಣೆಯನ್ನ ಮಾಡದೆ 5,000 ಕೇಳಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪುಟ್ಟರಾಜು, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಡ್ರಂಕ್ ಅಂಡ್ ಡ್ರೈವ್ ಮಾಡಿಲ್ಲ ಅಂತಂದ್ರೆ 5,000 ಯಾಕೆ ಪೇ ಮಾಡಬೇಕಿತ್ತು ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡುತ್ತೆ. ಜೊತೆಯಲ್ಲಿ ಯಾಕೆ ಈ ತರ ಪೊಲೀಸರು ಮಾಡಿದ್ರು, ಪೊಲೀಸರು ಇದ್ರ ಬಗ್ಗೆ ಏನ್ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ, ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ಏನಂದರೆ ಪ್ರತಿ ಸಲ ಏನು ಡ್ರಂಕ್ ಅಂಡ್ ಡ್ರೈವನ್ನು ತಪಾಸಣೆಯನ್ನು ಮಾಡಬೇಕಾದ್ರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಎಷ್ಟರ ಮಟ್ಟಿಗೆ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮೊದಲನೇದಾಗಿ ತಪಾಸಣೆಯನ್ನು ಮಾಡಬೇಕಾಗತ್ತೆ. ಆ ಮೀಟರ್ ರೀಡಿಂಗ್ನಲ್ಲಿ ಎಷ್ಟರ ಮಟ್ಟಿಗೆ ಅವರು ಆಲ್ಕೋಹಾಲನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆದ ನಂತರ ಅಷ್ಟೇ ಅದಕ್ಕೆ ನಿರ್ದಿಷ್ಟ ಪ್ರಮಾಣದ ಏನು ಅಮೌಂಟನ್ನು, ಅಂದರೆ ಸುಮಾರು 10,000 ಅಮೌಂಟನ್ನು ಹಾಕಬೇಕಾಗತ್ತೆ, ದಂಡವಾಗಿ ವಿಧಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಜಕ್ಕೂ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವಂಥದ್ದು, ಜೆಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಅಂದರೆ ಜೀವನ್ ಭೀಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಗ್ತಾ ಇದ್ದಂಥ ಒಂದು ಮಹಿಳೆಯನ್ನು ಅಡ್ಡಗಟ್ಟಿ ಒಂದು ತಪಾಸಣೆಯನ್ನೇ ಮಾಡದೆ 15,000 ಹಣವನ್ನು ಕೇಳಿದರೆ ಅನ್ನುವಂಥ ಗಂಭೀರವಾದಂಥ ಆರೋಪ ಕೇಳಿ ಬಂದಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ರೀತಿಯಾದಂಥ ಸಿಚುವೇಶನ್ಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಅವ್ರು ನಿಜಕ್ಕೂ ಅತಿ ಹೆಚ್ಚಾಗಿ ಆಲ್ಕೋಹಾಲನ್ನು ತೆಗೆದುಕೊಂಡಿದ್ದು ಅದು ನೇರವಾಗಿ ಮುಖಕ್ಕೆ ಬಡಿತಾ ಇದ್ರೆ ಅದನ್ನು ತಪಾಸಣೆಯನ್ನು ಮಾಡದೇ ಕೆಲವೊಮ್ಮೆ ಆ ರೀತಿಯಾಗಿ ಪೊಲೀಸರು ದಂಡವನ್ನು ವಿಧಿಸುವಂಥದ್ದು ಸಹ ನೇರವಾಗಿ ಗೊತ್ತಾಗತ್ತೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಪೊಲೀಸರು ಹೇಳ್ತಕ್ಕಂಥದ್ದು ತಪಾಸಣೆಯನ್ನು ಮಾಡಿಯೇ ನಾವು ದಂಡವನ್ನು ವಿಧಿಸಬೇಕು ಅನ್ನುವಂಥದ್ದು ಸಂಚಾರಿ ಪೊಲೀಸರಿಗೆ ಇರುವಂಥ ಒಂದು ನಿಯಮ. ಆದರೆ ಇಲ್ಲಿ ಮಹಿಳೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಡ್ಡಗಿಟ್ಟಿ ಆಕೆಯಿಂದ ಸುಮಾರು 15,000 ರೂಪಾಯಿಗಳಿಗೆ ಅವರು ಬೇಡಿಕೆಯನ್ನು ಇಟ್ಟಿದ್ರು. ಆ ನಂತರದಲ್ಲಿ 5,000 ರೂಪಾಯಿಗಳನ್ನು ಗೂಗಲ್ ಪೇಯನ್ನು ಮಾಡಿಸ್ಕೊಂಡ್ರು ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಈ ಸಂಬಂಧವಾಗಿ ಈಗಾಗಲೇ ಏನು ಆ ಮಹಿಳೆ ಇದ್ದಾಳೆ, ಆ ಮಹಿಳೆಯ ತಂದೆ ಒಂದು ಸಾಮಾಜಿಕ ಜಾಲತಾಣವಾದಂತಹ ಎಕ್ಸ್ನಲ್ಲಿ ಒಂದು ಟ್ವೀಟನ್ನು ಮಾಡಿರುವಂಥದ್ದು. ಆ ಟ್ವೀಟನ್ನು ಮಾಡುವ ಮುಖಾಂತರವಾಗಿ ತಮಗಾಗಿರುವಂತಹ ಅನ್ಯಾಯ ಏನಿದೆ ಇದನ್ನು ಸರಿಪಡಿಸುವಂತೆ ಮತ್ತು ನ್ಯಾಯವನ್ನು ಒದಗಿಸುವಂತೆ ಸಹ ಕೇಳ್ಕೊಂಡಿರುವಂಥದ್ದು. ಜೊತೆಗೆ ಜೀವನ್ ಭೀಮನಗರ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಜಕ್ಕೂ ತಪಾಸಣೆಯನ್ನು ಮಾಡ್ತಾ ಇದ್ದಂಥವ್ರು ಸಂಚಾರಿ ಪೊಲೀಸರೇನಾ ಅಥವಾ ಇನ್ಯಾರಾದರೂ ಮಾಡ್ತಾ ಇದ್ರ ಆ ಸೋಗಿನಲ್ಲಿ ಅನ್ನುವಂಥದ್ದು ಸಹ ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಏನು ಒಂದು ದೂರನ್ನ ನೀಡಿದ್ದಾರೆ, ಆ ದೂರನ್ನ ಆಧರಿಸಿ ಈಗ ನಗರ ಪೊಲೀಸ್ ಆಯುಕ್ತರು ಅದಕ್ಕೆ ಪರಿಶೀಲನೆಗೆ ಮುಂದಾಗಿರುವಂಥದ್ದು. ಅಶ್ವಿನಿ. ಓಕೆ ಪುಟ್ಟರಾಜು, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.